ರಾಜ್ಯದ ಶಾಲೆಗಳಲ್ಲಿ ವಾಟರ್ ಬೆಲ್ ಕಾನ್ಸೆಪ್ಟ್ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಏನಿದು ವಾಟರ್ ಬೆಲ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಶಾಲಾ ಅವಧಿಯಲ್ಲಿ ಮಕ್ಕಳಿಗೆ ನೀರು ಕುಡಿಯೋದು ಅತ್ಯಂತ ಅವಶ್ಯಕ. ನಿರ್ಜಲೀಕರಣ ಆಗಿರಬಹುದು, ಅಪೌಷ್ಟಿಕತೆ ಆಗಿರಬಹುದು, ತಲೆ ಸುತ್ತಿ ಮಕ್ಕಳೆಲ್ಲ ಬೀಳ್ತಾ ಇರ್ತಾರೆ. ಅದಕ್ಕೆ ಕಾರಣ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ. ಹೀಗಾಗಿ ವಾಟರ್ ಬೆಲ್ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಚರ್ಚೆ ಆಗಿದೆಯಂತೆ. ಈಗಾಗಲೇ ಕೇರಳದ ಶಾಲೆಗಳಲ್ಲಿ ವಾಟರ್ ಬೆಲ್ ಅನುಷ್ಠಾನಕ್ಕೆ ತರಲಾಗಿದೆ. ದಿನಕ್ಕೆ 2 ಬಾರಿ ಕೇರಳದಲ್ಲಿ ವಾಟರ್ ಬೆಲ್ ಅನ್ನು ಶಾಲೆಗಳಲ್ಲಿ ಜಾರಿಗೆ ತರಲಾಗಿದೆ. ಬೆಳಗ್ಗೆ 10:30 ಮಧ್ಯಾಹ್ನ 2:30 ಅವಧಿಯಲ್ಲಿ ವಾಟರ್ ಬೆಲ್ ಅನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ನೀರು ಕುಡಿಬೇಕು. ಈ ಅವಧಿಯಲ್ಲಿ ಮಕ್ಕಳು ನೀರು ಕುಡಿಯುವುದು ಇದರ ಉದ್ದೇಶವಾಗಿದೆ. ಈ ಕಾರ್ಯಕ್ರಮ ಕರ್ನಾಟಕದ ಶಾಲೆಗಳಲ್ಲೂ ಕೂಡ ಅನುಷ್ಠಾನವಾಗುತ್ತಾ ಅಂಥೇಳಿ ಶಿಕ್ಷಣ ಇಲಾಖೆಯ ಹಂತದಲ್ಲಿ ವಾಟರ್ ಬೆಲ್ ಜಾರಿಯ ಬಗ್ಗೆ ಚರ್ಚೆ ಆಗಿದೆ. ಶೀಘ್ರವೇ ರಾಜ್ಯದ ಶಾಲೆಗಳಲ್ಲೂ ಕೂಡ ಇದು ಅನುಷ್ಠಾನವಾಗುವಂತಹ ಸಾಧ್ಯತೆ ಇದೆ. ಹೌದು, ನೀರು ಅನ್ನೋದು 60 ರೋಗಗಳಿಗೆ ರಾಮಬಾಣ. ಬಟ್ ಈ ಹಿಂದೆ ಈ ರೀತಿಯ ಒಂದು ಕಾನ್ಸೆಪ್ಟನ್ನು ತರುವಂತಹ ಪ್ಲಾನ್ ಕೂಡ ಇತ್ತು. ಮಕ್ಕಳಲ್ಲಿ ಹೆಚ್ಚು ನೀರು ಕುಡಿದ್ರೆ ಅದು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಮ್ಮೆ ಅದೇ ವಿಚಾರ ಚರ್ಚೆಗೆ ಬರ್ತಾ ಇದೆ. ಹಾಗಾಗಿ ಕೇರಳದಲ್ಲಿ ದಿನಕ್ಕೆ ಈಗಾಗಲೇ 2 ಬಾರಿ ವಾಟರ್ ಬೆಲ್ಲನ್ನು ಮಾಡೋದಕ್ಕೆ ಶಾಲೆಗಳು ನಿರ್ಧಾರ ಆಗಿದೆ. ಅಲ್ಲಿಯ ಸರ್ಕಾರ ಜಾರಿಗೆ ತಂದಿದೆ. ಈಗ ರಾಜ್ಯದಲ್ಲೂ ಕೂಡ ಆ ರೀತಿಯ ಒಂದು ಕಾನ್ಸೆಪ್ಟನ್ನು ತರಬೇಕು ಅಂಥೇಳಿ ಈಗಾಗಲೇ ಕರಾವಳಿ ಭಾಗದ ಹಲವು ಶಾಲೆಗಳಲ್ಲಿ ಇದನ್ನು ಜಾರಿಗೂ ಕೂಡ ತಂದಿರುವಂಥದ್ದು. ದಿನಕ್ಕೆ 2 ರಿಂದ 3 ಬಾರಿ ವಾಟರನ್ನು ಕುಡಿಯುವಂಥದ್ದು ಈ ವಾಟರ್ ಬೆಲ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು.